ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಇವೆಲ್ಲದರಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗಲಿ ಅಮ್ಮ. ಗುರುಗಳ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಏನು ಅಂತಂದರೆ ಹಣ. ಹಣ ನಾವು ಪ್ರತಿನಿತ್ಯ ನೋಡಲೇಬೇಕು, ಅಥವಾ ಸಂಪಾದನೆ ಆಗಬೇಕು, ನಮಗೆ ದುಡ್ಡು ಬರಲೇಬೇಕು. ಲೈಫಲ್ಲಿ ಒಂದು ರೀತಿ ಲಾಟ್ರಿ ಹೊಡೆದಂಗೆ ಲೈಫ್ ಲೀಡ್ ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ಬಹುದಾ? ಅಟ್ಲೀಸ್ಟ್ ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ತುಂಬ ಸಲ ಕೇಳಿಸ್ಕೊಳ್ತಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಹಣ ಅನ್ನೋದು ಭಾಳ ಇಂಪಾರ್ಟೆಂಟು. ಯಾವುದಾದ್ರೂ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕೆಲ ಸಿದ್ಧಿ ಕೇಳ್ತಾನೆ. ಯಾವ ರೀತಿ ನೀವು ಬ್ಯಾಂಕ್ ಎಕ್ಸಾಮ್ ಬರೆದರೆ ಬ್ಯಾಂಕ್ ನೌಕರಿಯೋ, ಹೀಗೆ ಎಲ್ಲದಕ್ಕೂ ಕೂಡ ಹಾಗೇ ನೀವು ಅದನ್ನು ಪಡೆದುಕೊಳ್ಳಲು ಸಿದ್ಧಿ ಬೇಕೇ ಬೇಕು. ಅಂದರೆ ಅದನ್ನು ನಾವು ಒಂದಷ್ಟು ಬಾರಿ ಕೇಳಿಸ್ಕೊಂಡ್ರೆ ಆ ಸಿದ್ಧಿ ಆಗುತ್ತಾ ಗುರುಗಳೇ? ಅಲ್ಲ, ಇದೆ. ಕೆಲವೊಂದು ಏಕಾಕ್ಷರಗಳೇ ಇದೆ. ಒಂದೇ ಅಕ್ಷರ ಇದೆ, ಅದು ಇದಕ್ಕಲ್ಲ ನಾನು ಹೇಳ್ತಿರೋದು. ಒಂದೇ ಅಕ್ಷರ 1 ಲಕ್ಷ, ಒಂದು ಅಕ್ಷರ 1 ಲಕ್ಷ ಜಪವನ್ನು ಮಾಡಿದ್ದೇ ಆದರೆ 24 ತಾಸಲ್ಲಿ ನಾನೇನನ್ನ ಮಾಡುತ್ತೀನಿ ಅಂತ ಸಂಕಲ್ಪ ತೊಟ್ಟು ಒಂದು ಮರದ ಕೆಳಗಡೆ ಹೇಳ್ತಾನೆ. ಅದು ಬೇರೆದ್ದಕ್ಕೆ ಬಹುಶಃ ಅವನಿಗೆ ಸಿದ್ಧಿ ಆದಂಗೆ. ಅದನ್ನು ಪಡೆದುಕೊಂಡ ಹಾಗೆ ಅಂಥ ಕಷ್ಟ ಕಾಲಗಳಲ್ಲಿ ಅದನ್ನು ಪಡ್ಕೊಳ್ಬೇಕಾದ್ರೆ ಅವರ ಜಾತಗಳಲ್ಲಿ 2 ಯೋಗಗಳಿರಬೇಕು ನೋಡಿ. ಇಲ್ಲಿ ಅದನ್ನು ಹೇಳ್ತಾನೆ. ಅಂಥವ್ರಿಗೆ ಮಾತ್ರನೇ ಸಿದ್ಧಿ. ಅವು ಯಾವುವು? ಯಾವ ಯೋಗ ಗುರುಗಳೇ? ಆ ತರಹದ್ದು ಧನ ಸಂಪಾದನೆಗೆ ಬೇಕಾಗಿರತಕ್ಕಂತಹದ್ದು ಯೋಗಗಳು. ಅದು ಲಗ್ನಾತ್ 2nd ಹೌಸ್ ಇತ್ತು ಅಂತಂದರೆ, ಅಥವಾ ಲಾಭಸ್ಥಾನದಲ್ಲಿ ಇತ್ತು ಅಂತಂದರೆ, ಆ ಬೀಜಾಕ್ಷರವನ್ನು, ಒಂದೇ ಅಕ್ಷರವನ್ನು ಅವರು ಹೇಳ್ತಾರೆ ಅಂತಂದರೆ ಅದೆಲ್ಲ ಪಡೆದುಕೊಳ್ಳೋಕ್ಕೆ ಸಾಧ್ಯ ಇದೆ. ಬಟ್ ಈಗ ನೀವು ಕೇಳಿರೋ ಸಬ್ಜೆಕ್ಟು ಎಂಥ ಡೈಲಿ ಹಣ ನೋಡಬೇಕು. ನಿತ್ಯವೂ ಹಣ ನೀವು ನಿತ್ಯವೂ ನೆನಪು ಮಾಡ್ಕೊಳ್ಬೇಕು. ಏನಿದು ಮಾಡಿದ್ದೀನಿ, ನೆನ್ನೆ ಮಾಡಿದ್ದೀನಿ ಅಂತ ಅನ್ನೋ ಹಾಗಿಲ್ಲ. ನೀವು ಹೇಗೆ ಪ್ರತಿನಿತ್ಯ ನಿಮ್ಮ ದಿನನಿತ್ಯದ ರೂಟೀನ್ ಏನಿರುತ್ತೋ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಮಾಡ್ಕೊಳ್ತೀರಿ, ಆಫ್ಟರ್ನೂನ್ ನೀವು ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತೀರಿ, ನೈಟ್ ಆದರೆ ಡಿನ್ನರ್ಗೆ, ಈ ರೀತಿ ಹೇಗೆ ನಿಮ್ಮ ಸಂಬಂಧ ಆ ದಿನದೊಂದಿಗೆ ಇರುತ್ತದೋ ಹಾಗೆಯೇ ಇರಬೇಕು. ಬಹುಶಃ ನಾನು ಈ ಗುಟ್ಟೆಲ್ಲ ಬಿಟ್ಟು ಕೊಡೋ ಹಾಗಿಲ್ಲ. ಆದರೂ ಎಲ್ಲೋ ಒಂದು ಕಡೆ ಎಷ್ಟು 100 ಜನ ಪ್ರಯತ್ನ ಪಟ್ಟರೆ, ನನ್ನ ಪ್ರಕಾರ ಅವರು ನೆನ್ನೆ ಯಾರೋ ಬಂದು ರಾಯಚೂರಿನವರು 3 ಜನ ಮಕ್ಕಳಿಗೂ ಅವರು ಯಾವಾಗಲೂ ಕಾಲ ಪಾಯಿಂಟ್ ತೊಗೊಂಡು ಮಾತಾಡಿದ್ರಂತೆ. ಆ ಎಮ್ಮನಿಗಾಗಿದ್ದ ಆನಂದವೇ ಬೇರೆ. ಇಲ್ಲಿಗೆ ಬಂದು ನಮಗೆ ಒಂದು ದರ್ಶನಕ್ಕಷ್ಟೇ ಗುರುಗಳೇ ನಾನು ಬಂದಿದ್ದೀನಿ. ಎಲ್ಲ ನನಗೆ ಕೆಲಸ ಆಗಿದೆ, ನನ್ನ ಮಕ್ಕಳದ್ದು ಇನ್ನು ಮದುವೆ ಆಗೋದೊಂದು ಬಾಕಿ ಇದೆ ಗುರುಗಳೇ, ಅಷ್ಟನ್ನೆಲ್ಲ ನಾವು ಹೇಳಿದಾಗ ನಡೆದಿದೆ ಅಂದರೆ ಅದು ಸಿದ್ಧಿಯ ಮುಖಾಂತರ ಕೆಲವಾಗುವಂಥದ್ದು. ಅವರು ಹಾಗೆ ಪಾಸಿಟಿವ್ ರಿಸೀವ್ ಆಗಿ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಇಲ್ಲೊಂದು ಮೆಸೇಜ್ ಕೊಡ್ತಾನೆ. ಈಗ ನಾನು ಪ್ರತಿನಿತ್ಯ ಕಣ್ಣು ಮುಚ್ಕೊಳ್ತಾ ನದಿಯಲ್ಲಿ ಮಿಂದೇಳ್ತೀನಿ. ಅದು ಯಾವ ನದಿ? ಅದೇ ನನಗೆ ಸಂಬಂಧ. ಅದಕ್ಕೆ ನಾನು 3 ತಾಸು ಮಾರ್ನಿಂಗ್ ಆದರೆ ಸ್ವಲ್ಪ ವರ್ಕ್ ಇರುತ್ತೆ. ಹಾಗೆಯೇ ಇದಕ್ಕೆ ನೀವು ಕೇಳ್ತಾ ಇದ್ದೀನಿ. ಸದ್ಗುರು ಪಾದ ಸೇವನಂ, ಪುಷ್ಕರಣಿ ಸ್ನಾನಂ, ಏಕಾದಶಿ ವ್ರತಂಚ ಅತ್ಯಂತ ದುರ್ಲಭಂ. ಇವುಗಳು ಸಿಗೋದು ಭಾರಿ ಕಷ್ಟ. ಸಿಕ್ಕಿದ್ರೆ ಅದನ್ನು ನೀವು ವ್ರತಗಳನ್ನು ಆಚರಣೆ ಮಾಡಿಕೊಳ್ತೀರಂತಂದರೆ ನಿಮ್ಮ ದೌರ್ಭಾಗ್ಯಗಳನ್ನು ದೂರ ಮಾಡುತ್ತಾ ಅದೃಷ್ಟದ ಸೌಭಾಗ್ಯಗಳನ್ನು ನೀವು ಪಡೆದುಕೊಂಡ ಹಾಗೇ ಪ್ರತಿನಿತ್ಯವೂ ಕೂಡ ನೀವು 1 ಸಲ ಮೆಡಿಟೇಷನ್ ಮಾಡ್ತೀನಿ ಅಂತಂದರೆ, ಅಥವಾ ಒಂದು 10 ನಿಮಿಷಗಳ ಕಾಲ ಪೂಜೆ ಮಾಡ್ತೀನಿ ಅಂತ ದೇವರ ಮನೇಲಿ ಕುಳಿತುಕೊಂಡ್ರೆ, ತಿರುಪತಿಗೆ ಯಾರು ಹೋಗಿರ್ತಾರೋ ಅವರಿಗೆ ಸಂಬಂಧಪಡುತ್ತೆ. ನಾನು ತಿರುಪತಿಗೆ ಹೋಗಿಲ್ಲ ಅಂತಂದರೆ ಅವ್ರಿಗೆ ಇದು ಅಪ್ಲೈ ಆಗೋದೇ ಇಲ್ಲ. ಅಂದರೆ ಒಂದ್ಸಲಿ ಆದರೂ ತಿರುಪತಿಗೆ ನಾನು ಹೇಳೋದು ಮಾತ್ರ ಬೇರೆ, ನಿಮ್ಮ ಸಂಪರ್ಕ ಬೇರೆ. ಅದನ್ನು ನಾನು ಹೇಳ್ತಿರ್ತಕ್ಕಂಥದ್ದು ಪುಷ್ಕರಣಿಯಲ್ಲಿ ನೀವು ಸ್ನಾನ ಮಾಡಿರಬೇಕು. ಅದನ್ನು ನೀವು ಆ ಮಂತ್ರ ಹೇಳಿದಾಗ 3 ಸಲ ಮುಳುಗೆ ಎದ್ದೇಳಬೇಕು. ನಂತರ ವರಾಹಸ್ವಾಮಿಯ ದರ್ಶನ ಮಾಡ್ಕೊಂಡಿರಬೇಕು. ಅದಾದ ನಂತರ ಶ್ರೀನಿವಾಸನ ದರ್ಶನವನ್ನು ನೀವೇನು ಅಲ್ಲಿರ್ತಕ್ಕಂತಹ ಗರುಡನನ್ನು ನೋಡ್ಕೊಳ್ತಾ ಹಾಗೆ ಶ್ರೀನಿವಾಸನ ದರ್ಶನ ಮಾಡಿದ್ದು ಪ್ರತಿನಿತ್ಯ ನೆನಪು ಮಾಡ್ಕೊಳ್ಬೇಕು. ನೀವು ಪ್ರತಿನಿತ್ಯ ಹರ್ನಿಂಗ್ಸ್ಬೇಕು ಅಂತಂದಾಗ ಪ್ರತಿನಿತ್ಯ ಈ 3 ಮಾಡಿಯೇ ತೀರಬೇಕು ನೀವು. ಸ್ವಾಮಿ ಅಲ್ಲಿಗೆ ಬರೋಕ್ಕಾಗಲಿಲ್ಲ, ಇಲ್ಲಿಂದಲೇ ಮಾಡ್ತಾಯಿದ್ದೇನೆ, ಇಲ್ಲಿ ನಾನು ಈಗ ಆ ಪುಷ್ಕರಣಿ ಸ್ನಾನವನ್ನು ಮಾಡ್ತಾ ಇದ್ದೇನೆ. ಮತ್ತು ಈಗ ನಾನು
ಮಹಾನುಭಾವನಾಗಿರತಕ್ಕಂತಹ ಆ ಕ್ಷೇತ್ರಾಧಿಪತಿ ಆಗಿರತಕ್ಕಂತಹ ವರಾಹಸ್ವಾಮಿಯ ದರ್ಶನವನ್ನು ಮಾಡ್ತಾ ಇದ್ದೇನೆ. ಮತ್ತು ನಾನು ಶ್ರೀನಿವಾಸನ ದರ್ಶನ ಮಾಡ್ತಾ ಇದ್ದೇನೆ. ವಕ್ಷಸ್ಥಲಿರ್ತಕ್ಕಂತಹ ಭೂನೀಳ ಸಮೇತನಾಗಿರೋ ಶ್ರೀನಿವಾಸನ ದಿವ್ಯ ದರ್ಶನ ಮಾಡುತ್ತಾ ಇದ್ದೇನೆ. ಅವನ ಪಾದ ಸ್ಪರ್ಶನವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡಾಗೆ ಭಾಸವಾಗುತ್ತಾ ಇದ್ದೇನೆ. ಕಾಯ ವಾಚ ಮನಸ ತ್ರಿಕರಣ ಶುದ್ಧಿ ಅಂತ ಹೇಳ್ತೀನಲ್ಲ. ಕಾಯ ಅಂದರೆ ನಿಮ್ಮ ಶರೀರವೇ ಅಲ್ಲಿ ಹೋಗಬೇಕು, ಹೋಗೋಕ್ಕಾಗಲಿಲ್ಲ. ಇವತ್ತು ನಾವೇನು ಮಾಡ್ತಿದ್ದೀವಿ, ಕಾಯ ಹೋಗಲಿಲ್ಲ, ಮನಸ್ಸಿನಿಂದ, ವಾಚ ಮಂತ್ರ ಹೇಳೋ ಮುಖಾಂತರ ಮನಸ್ಸಿನಿಂದ ಇಲ್ಲಿಂದಲೇ ನಾನು ನೋಡ್ತಾ ಇದ್ದೀನಿ. ಅತ್ಯಂತ ವೇಗವಾಗಿ ಹೋಗೋದು ಯಾವುದು ಅಂತಂದರೆ ಮನಸ್ಸು. ಅದಕ್ಕಾಗಿ ನಾವು ತಿರುಪತಿಯಲ್ಲಿ ಇದ್ದದ್ದು ಘಟನೆ ಹೇಗಿತ್ತು ಹಾಗೆ ನೆನಪು ಮಾಡ್ಕೊಳ್ಬೋದಂತೆ. ಅದಕ್ಕಾಗಿ ನೀವು ಆ 3 ಮಂತ್ರವನ್ನು 3 ಸಲ ಹೇಳೋ ಮುಖಾಂತರ ತಿರುಪತಿ ಶ್ರೀನಿವಾಸನವನ್ನು ಪ್ರತಿನಿತ್ಯ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಕೋಣೆಯಲ್ಲಿ ಸೇಮ್ ಟೈಮಿಂಗ್ ಸೇಮ್ ಇದನ್ನೇ ಮಾಡುತ್ತಾ ಬನ್ನಿ. ಒಂದು ದಿನ ಹಾಗೂ ಹೀಗೂ ಕೂಡ ಟೈಮ್ ವ್ಯತ್ಯಾಸ ಆದರೂ ಪರವಾಗಿಲ್ಲ. ಬೆಳಗ್ಗೆ ನೀವು 5 ರಿಂದ 6 ಮಾಡ್ತೀರೋ, 6 ರಿಂದ 7 ಮಾಡ್ತೀರೋ, ಈ ಮಂತ್ರವನ್ನು ಹೇಳ್ತಾ ಒಂದು ಬಾರಿ ಮಂತ್ರವನ್ನು ಹೇಳಿದರೆ ನೀವು ಪುಷ್ಕರಣಿಯ ಸ್ನಾನವನ್ನು ಮಾಡೋದನ್ನು ಕಣ್ಣು ಮುಚ್ಚಿಕೊಂಡು ಮಾಡ್ತಾಯಿದ್ದೀರಿ. ಆ ಮಂತ್ರ ನಾನು ಹೇಳ್ತೀನಿ ಈಗ. ಆ ಮಂತ್ರ ಹೇಳ್ತಾ ಆ 3 ಕೂಡ ನೀವು ಮಾಡ್ದಂಗೆ ಆಗಬೇಕು. ಓಂ ವನಮಾಲೆ ಗದೇಶಾರ್ಂಗೆ ಶಂಖೆ ಚಕ್ರೆ ಜನಂದಕೆ ಶ್ರೀಮಾನ್ನಾರಾಯಣ ವಿಷ್ಣುರ್ವಾಸುದೇವೋ ಅಭಿರಕ್ಷತು. ವನಮಾಲೆ ಗದೇಶಾರ್ಂಗೆ ಶಂಖೆ ಚಕ್ರೆ ಜನಂದಕೆ ಶ್ರೀಮಾನ್ನಾರಾಯಣ ವಿಷ್ಣುರ್ವಾಸುದೇವೋ ಅಭಿರಕ್ಷತು. ವನಮಾಲೆ ಗದೇಶಾರ್ಂಗೆ ಶಂಖೆ ಚಕ್ರೆ ಜನಂದಕೆ ಶ್ರೀಮಾನ್ನಾರಾಯಣ ವಿಷ್ಣುರ್ವಾಸುದೇವೋ ಅಭಿರಕ್ಷತು. ವಾಸುದೇವ ಅಭಿರಕ್ಷತು. ಓಂ ನಮ ಇತಿ. ಈ ಮಂತ್ರವನ್ನು ಹೇಳುತ್ತಾ ಒಂದು ಸಲ ಹೇಳಿದಾಗ ಪುಷ್ಕರಣ ಸ್ನಾನವನ್ನು ಮಿಂದೆದ್ದೇಳ್ತಾ ಇದ್ದೀರಿ. ನಿಧಾನ ಕೇಳಿ ಪರವಾಗಿಲ್ಲ. ಮತ್ತು 2ನೇ ಸಲ ಹೇಳುವಾಗ ಭೂವರಾಹ ಸ್ವಾಮಿಯನ್ನು ನೀವು ದರ್ಶನ ಮಾಡಿಕೊಂಡ್ರಿ. ಭೂವರಾಹ ಸ್ವಾಮಿಯ ದರ್ಶನ ಆದ ತದನಂತರ ಶ್ರೀನಿವಾಸನ ದರ್ಶನವನ್ನು ಮಾಡಿಕೊಂಡ್ರಿ. ಆ 3 ಶ್ಲೋಕ ಹೇಳೋ ಒಳಗಡೆ ಅಷ್ಟನ್ನು ದರ್ಶನ ಮಾಡಿದಾಗಾದರೆ ಪ್ರತಿನಿತ್ಯ ನೀವು ತಿರುಪತಿಗೆ ಹೋಗಿ ಬಂದ ಹಾಗೇ, ಪ್ರತಿನಿತ್ಯ ನೀವು ಮಾಡೋ ಕೆಲಸದಲ್ಲಿ ಹಣ ಬಂದ ಹಾಗೇ ಬರೆದಿಟ್ಕೊಳ್ಳಿಪ್ಪ. ಇದನ್ನೇ ನೀವು ಪ್ರತಿನಿತ್ಯ ಮಾಡ್ತಾ ಬನ್ನಿ. ಒಮ್ಮೆ ನೀವು ಒಂದು ಮಂಡಲವೋ ಅಥವಾ ಒಂದು ಅಷ್ಟು ದಿನಗಳು ನೀವು ಪರೀಕ್ಷೆ ಮಾಡ್ತಾ ಬನ್ನಿ. ಇವತ್ತು ಮಾಡಿದ್ದೀರಲ್ಲ, ನಾಳೆ ಇದನ್ನು ಮಾಡ್ತಿರಲ್ಲ, ಇನ್ನೊಂದು ವಾರ ಅದನ್ನು ಮಾಡ್ತಿರಲ್ಲ. ಹಾಗೇ ಇರೋದೇ 27 ನಕ್ಷತ್ರಗಳು. ಇವತ್ತು ಯಾವ ನಕ್ಷತ್ರಕ್ಕೆ ಪ್ರಾರಂಭಿಸಿದಿರೋ 27 ದಿನಗಳು ನೀವು ಪರೀಕ್ಷೆ ಮಾಡಿ. ಎಷ್ಟೊಂದು ಬದಲಾವಣೆ ಆಗಿದೆ. ನೀವು ಪ್ರತಿನಿತ್ಯ ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ನಿಮಗೆ ಲಾಭ ಬಂತೆಲ್ಲ ಚೆಕ್ ಮಾಡ್ಕೊಳ್ಳಿ. ಬಂದೇ ತೀರಬೇಕು. ಶ್ರೀನಿವಾಸ ಇದ್ದಾನೆ ಅಂತಂದರೆ ಅವನ ಕೃಪೆ ನಮಗಾಗುತ್ತೆ ಅನ್ನೋದಾದರೆ ನೀವು ಮಾಡೋ ಕೆಲಸದಲ್ಲಿ ಹಣ ಬರಬೇಕಷ್ಟೇ, ನಿಮಗೆ ನಷ್ಟ ಆಗಬಾರ್ದು. ನನ್ನ ದೇವದೇಶ ಅಷ್ಟೇ. ನೀವು ನನ್ನ ಹತ್ರ ಬಂದು ಮತ್ತೆ ಅದನ್ನು ಕೇಳೋದು ಇದನ್ನು ಕೇಳೋದು ಅನ್ನೋದಕ್ಕಿಂತಲೂ ನಾನು ಏನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ತೀರಾ ಸಣ್ಣದ್ದು. ಇದನ್ನು ಮಾಡಿಕೊಂಡು ಬಹುಶಃ ಇದೇ ಅದ್ಭುತವಾಗಿರ್ತಕ್ಕಂಥ ಭದ್ರಕೋಟೆಯ ಕೀ ಆಗಿರತಕ್ಕಂಥದ್ದು ಆಗಿರಬಹುದು ನಿಮ್ಮ ಜಾತಕಕ್ಕೆ. ಅದಕ್ಕಾಗಿ ಇದನ್ನು ಮಾಡಿಕೊಳ್ಳುತ್ತಾ ಪ್ರತಿನಿತ್ಯ ಹಣ ನಿಮ್ಮ ಜೋಬು ತುಂಬಲಿ, ನಿಮ್ಮ ಮನೆ ತುಂಬಲಿ, ನಿಮ್ಮ ಖಜಾನೆ ತುಂಬಲಿ. ಆ ಒಂದು ಲಕ್ಷ್ಮಿ, ಆ ಮಹಾನುಭಾವನ ಅನುಗ್ರಹ ನಿಮಗೆ ಶ್ರೀನಿವಾಸ ಹೆಚ್ಚಿಗೆ ಅನುಗ್ರಹ ಮಾಡತಕ್ಕಂಥದ್ದು. ಇಂತಹದ್ರಲ್ಲಿ ಅವನ ಕೃಪೆ ವಿಶೇಷವಾಗಿ ಆಗ್ತಕ್ಕಂತಹದ್ದು ಮೊದಲೇ ವಕ್ಷಸ್ಥಳದಲ್ಲಿ ಅವರಿಬ್ಬರು ಇದ್ದಾರೆ. ಅಂತಹ ಭೂನೀಳಾ ಸಮೇತರಾಗಿರ್ತಕ್ಕಂತಹ ಶ್ರೀನಿವಾಸನ ಕೃಪೆಗೆ ತಾವೊಳಗಾಗ್ತೇವೆ. ಖಂಡಿತ ಗುರುಗಳೇ, ನಿಮ್ಮ ಆಶೀರ್ವಾದ ಇದ್ದರೆ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಹಣ ಅನ್ನುವಂಥದ್ದು ನಮ್ಮ ಸಂಪಾದನೆಯಿಂದ ಪ್ರತಿನಿತ್ಯ ನಾವು ನೋಡಬೇಕು ಅಂತಂದರೆ ಅಟ್ಲೀಸ್ಟ್ ಆ 27 ಡೇಸ್ ಮಾಡಿದ್ರೂ ಆದರೂ ನಮ್ಗೆ ಚೇಂಜಸ್ ಗೊತ್ತಾಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಗುರುಗಳಂತೂ ಮಂತ್ರವನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ನೀವು ಅದನ್ನು ಯಾವ ರೀತಿ ಪಠನೆ ಮಾಡಬೇಕು ಅಥವಾ ಕೇಳಿಸ್ಕೊಳ್ಬೇಕು ಅನ್ನೋದನ್ನು ನೀವು ಆಲೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.